ಬಿಜೆಪಿಗೆ ಗರ್ವಾಪ್ಸಿ ಮಾಡ್ತಾ ಇದ್ದ ಹಾಗೆ ರೆಡ್ಡಿಗೆ ಗುರಿ ನೀಡಲಾಗಿದೆ. ಜನಾರ್ದನ ರೆಡ್ಡಿಗೆ ಟಾರ್ಗೆಟ್ ಕೊಟ್ಟಿದೆ ಬಿಜೆಪಿ. ಬಳ್ಳಾರಿ ಲೋಕಸಭೆ ಕ್ಷೇತ್ರವನ್ನು ಗೆಲ್ಲಿಸಲೇಬೇಕು ಅನ್ನೋ ಟಾರ್ಗೆಟ್, ಆ ಜವಾಬ್ದಾರಿ ರೆಡ್ಡಿ ಹೆಗಲಿಗೆ ಕೊಡಲಾಗಿದೆ. ಕಾಂಗ್ರೆಸ್ ಟಿಕೆಟ್ ಶಾಸಕ ತುಕಾರಾಮ್ಗೆ ಬಹುತೇಕ ಫಿಕ್ಸ್ ಆಗಿದೆ. ಬಿಜೆಪಿ ಅಭ್ಯರ್ಥಿ ರಾಮುಲೂರನ್ನ ಗೆಲ್ಲಿಸಬೇಕು ಅನ್ನೋ ಹೊಣೆ ಈಗ ರೆಡ್ಡಿ ಹೆಗಲಿಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ರೆಡ್ಡಿ ಬಿಜೆಪಿ ಆಗಮನದಿಂದ ಶ್ರೀರಾಮುಲುಗೆ ಬಲ ಬಂದಿರೋದು ಹೌದು, ಮತ್ತೆ ಬಳ್ಳಾರಿಯ ಹಿಡಿತ ಸಾಧಿಸೋದಕ್ಕೆ ರೆಡ್ಡಿ ಹೆಗಲಿಗಿರುವ ಜವಾಬ್ದಾರಿ ಏನು, ಮತ್ತೆ ಅದು ಸಾಧ್ಯ ಆಗಬಹುದಾ? ವಿಜಯ್, ಬಹಳ ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಅವರು ಈಗ ಬಿಜೆಪಿಗೆ ಆಗಮಿಸುತ್ತಿದ್ದಂತೆ ಅವರಿಗೆ ಬಳ್ಳಾರಿ ಗೆಲುವಿನ ಜವಾಬ್ದಾರಿಯನ್ನ ನೀಡಿರುವಂಥದ್ದು. ಅದರಲ್ಲೂ ಕೂಡ ತಮ್ಮ ಆಪ್ತ ಗೆಳೆಯ ರಾಮುಲು ಅವರು ಕೂಡ ಈಗ ಬಳ್ಳಾರಿಯ ಬಿಜೆಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂಥದ್ದು. ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಭದ್ರಕೋಟೆ ಅನ್ನುವಂಥ ಒಂದು ರೀತಿಯಲ್ಲಿ ಈಗಾಗಲೇ ಬಳ್ಳಾರಿ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗ ಅಂದರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗ 7 ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಕಾಂಗ್ರೆಸ್ ಶಾಸಕರು ಇರುವಂಥದ್ದು. ಅದರಲ್ಲೂ ಕೂಡ ಅವಿಭಜಿತ ಬಳ್ಳಾರಿಯಲ್ಲಿ ಅಂದರೆ 8 ಕ್ಷೇತ್ರಗಳು ಬರ್ತವೆ. ಈ ಒಂದು 8 ಕ್ಷೇತ್ರದಲ್ಲಿ ವಿಜಯನಗರದ 2 ಕ್ಷೇತ್ರಗಳು ಮತ್ತು ಬಳ್ಳಾರಿ ಜಿಲ್ಲೆ 5 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಶಾಸಕರು ಇರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ಬಿಜೆಪಿಯ ವೋಟ್ಗಳನ್ನು ಸೆಳೆಯುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಈಗ ಲೋಕಸಭೆ ಎಲೆಕ್ಷನ್ಗೂ ಮುನ್ನ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಬರ್ತಿದ್ದಂತೆ ಈಗ ರಾಮುಲುವರೆಗೂ ಕೂಡ ಹಣೆ ಬಲ ಬಂದಂತಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಲೋಕಸಭೆಯ ವಿಚಾರವಾಗಿ ಸಾಕಷ್ಟು ಒಂದು ನೇರ ರಾಜಕಾರಣ ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಬಳ್ಳಾರಿಯಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೂ ಕೂಡ ಈಗ ರಾಮುಲು ಅವರು ಚುನಾವಣಾ ಅಖಾಡಕ್ಕೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ನ ವೋಟ್ಗಳನ್ನು ಸೆಳೆಯುವಂತ ಒಂದು ತಂತ್ರಗಾರಿಕೆಯನ್ನು ರೂಪಿಸುವಂತ ಜವಾಬ್ದಾರಿಯನ್ನ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರಿಗೆ ಕೂಡ ಹೈಕಮಾಂಡ್ ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಗಂಗಾವತಿಯಲ್ಲೇ ಉಳಿದುಕೊಂಡು ತಮ್ಮ ಬೆಂಬಲಿಗರ ಪಡೆ ಮೂಲಕ ವಿಜಯನಗರ ಜಿಲ್ಲೆ ಮತ್ತೆ ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅನ್ನ ಸೆಳೆಯುವಂತ ಒಂದು ತಂತ್ರಗಾರಿಕೆಯನ್ನ ಜನಾರ್ದನ್ ರೆಡ್ಡಿ ರೂಪಿಸಬೇಕಾಗಿರುವಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಈಗಾಗಲೇ ಈ ತುಕಾರಾಮ್ ಅವರು ಅಂದ್ರೆ ಸಂಡೂರಿನ 4ನೇ ಬಾರಿ ಸಂಡೂರಿಗೆ ಶಾಸಕರಾಗಿರುವಂತಹ ಈ ತುಕಾರಾಮ್ ಅವರಿಗೆ ಫೈನಲ್ ಅನ್ನುವಂತ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಇನ್ನೇನೋ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ತುಕಾರಾಮ್ ಅವರಿಗೆ ಸಂತೋಷ್ ಲಾಡ್ ಅವರಾಗಿರ್ಬೋದು, ಸಚಿವರಾದಂಥ ನಾಗೇಂದ್ರ ಅವರಾಗಿರ್ಬೋದು, ಮತ್ತೆ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರ ಬೆಂಬಲ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಶತಾಯಗತಾಯ ಗೆಲ್ಲಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಗುರಿಯನ್ನು ಹಾಕಿಕೊಂಡಿರುವಂಥದ್ದು. ಒಂದ್ ಕಡೆ ಪ್ರಚಾರ ತಂತ್ರಗಾರಿಕೆ ಆಗಿರ್ಬೋದು, ಮತ್ತೆ ಅಹಿಂದ ಲಿಂಗಾಯತ ಅಲ್ಪಸಂಖ್ಯಾತ ವೋಟ್ಗಳನ್ನು ಸೆಳೆಯುವಂಥ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗಾಗಲೇ ಎಲ್ಲ ಹಂತದ ತಯಾರಿಗಳನ್ನು ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ಕಳೆದ 2-3 ತಿಂಗಳಿಂದಲೂ ಕೂಡ ಬಳ್ಳಾರಿಯ ಲೋಕಸಭೆಯಾದ್ಯಂತ ಈಗಾಗಲೇ ರಾಮುಲು ಅವರು ಒಂಟಿಯಾಗಿ ಸಂಚಾರ ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಖುದ್ದಾಗಿ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ BS ಯಡಿಯೂರಪ್ಪ ಅವರಿಗೆ ಅವರು ಜನಾರ್ದನ್ ರೆಡ್ಡಿ ಅವರಿಗೆ ಖುದ್ದಾಗಿ ಬಳ್ಳಾರಿಯ ಗೆಲುವಿನ ಜವಾಬ್ದಾರಿಯನ್ನು ನೀವು ಹೊತ್ಕೊಳ್ಬೇಕು, ಜೊತೆಯಾಗಿ ಈ ಒಂದು ತಂತ್ರಗಾರಿಕೆಯನ್ನು ರೂಪಿಸಬೇಕು, ಮತ್ತೆ ಕಾಂಗ್ರೆಸ್ ಪರವಾದಂಥ ವೋಟ್ಗಳನ್ನು ಬಿಜೆಪಿಗೆ ಸೆಳೆಯುವಂಥ ಎಲ್ಲ ತಂತ್ರಗಾರಿಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಜನಾರ್ದನ್ ರೆಡ್ಡಿ ಅವರು ಈಗ ರಾಮುಲು ಅವ್ರಿಗೂ ಕೂಡ ಬಲವನ್ನು ತುಂಬಬೇಕಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಯಾವೆಲ್ಲ ತಂತ್ರಗಾರಿಕೆಗಳನ್ನು ಬಳ್ಳಾರಿಯಲ್ಲಿ ರೂಪಿಸ್ತಾರೆ, ಮತ್ತೆ ಈಗಾಗಲೇ ಹಿಂದೆ KRPPಯಲ್ಲಿ ಇದ್ದಂಥ ಕಾರ್ಯಕರ್ತರು ಕೂಡ ಈಗ ಬಿಜೆಪಿಗೆ ಸೇರ್ಪಡೆ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಮುಲು ಅವ್ರಿಗೂ ಕೂಡ ಒಂದು ಹಂತದ ಸಕ್ಸಸ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹುಮ್ಮಸ್ಸನ್ನು ಬಂದಿರುವಂಥದ್ದು. ಹೀಗಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಿದ್ದಂಥ ರಾಮುಲು ಅವರಿಗೆ ಈಗ ಹಣೆ ಬಲ ಬಂದಂತಾಗಿರುವಂಥದ್ದು. ಜೊತೆಗೆ ಈ BSY ಅವರೇ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಖುದ್ದಾಗಿ ಹೇಳಿರುವಂಥದ್ದು ಬಳ್ಳಾರಿಯ ಗೆಲುವಿನ ಜವಾಬ್ದಾರಿಯನ್ನು ಹೊತ್ತುಕೊಂಡು ತಂತ್ರಗಾರಿಕೆಯನ್ನು ರೂಪಿಸೋಕೆ ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂದಾಗ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.